ನನ್ನ ಕತ್ನ ಮಸ್ತ್ ತಗೊಂಡು ಕತ್ತರಿಸ್ಕೊಬಿಟ್ರು. ನಾನು ಮಾಡಿರೋ ಪಾಪ ಕಮ್ಮಿ ಹಾಕಿಲ್ಲ. ಅಂಥದ್ದು ಏನಾಯ್ತು ಇವಾಗ? ನಿಮ್ಮ ಮನೇಲಿ ಬಂಗಾರದಂಗೆ ಬೆಳೀತಿದ್ದು ಹೂವು ನೀನು. ನಮ್ಮ ಮನೆ ದೇವ್ರ ಮೇಲೆ ಇಡುವ ಅಂತ ಎತ್ಕೊ ಬಂದರೆ ನಮ್ಮಪ್ಪಯ್ಯ ಕಾಲು ಕಸಕ್ಕಿಂತ ಕೀಳಾಗಿ ಮಾಡ್ಬಿಟ್ಟ ನಿನ್ನ. ಮದುವೆಗಿಂತ ಮುಂಚೆ ನಿನ್ನ ಮೇಲೆ ಬೆಡ್ದಷ್ಟು ಪಿರುತಿ ಇದ್ರು ರತ್ನಿ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟಿದ್ರು ನಿನ್ನ ಜೀವನ ಹೆಂಗೋ ಇರ್ತಿತ್ತು. ಆದರೆ ಇವಾಗ ನನ್ನ ಕಟ್ಕೊಂಡು ಅನುಭವಿಸ್ಬಾರ್ದೆಲ್ಲ ಅನುಭವಿಸ್ತಾ ಇದ್ದಿ. ಎಲ್ಲ ನಾನೇ ಅಲ್ವೇ ಕಾರಣ ರತ್ನ? ನಾನೇ ಮೊದಲೇ ಇಲ್ಲಿ ಏನು ನಡೀತಿದೆ ಅಂತ ನನ್ನ ತಲೆಗೆ ಹೋಗ್ತಾ ಇಲ್ಲ. ಅದ್ರ ಮತ್ತೆ ನೀವು ಹಿಂಗೆ ಮಾಡಿದ್ರೆ ನಾನು ಏನು ಮಾಡಲಿ ಹೇಳಿ? ಅದೇ ಅದೇ ಬನ್ನಿ ಒಂದು ನಿಮಿಷ. ರತ್ನ, ಏನಾಯ್ತಮ್ಮ? ನಿಮ್ಮ ಮಗ ಹೇಗೇಗೋ ಆಡ್ತಿದ್ದಾರೆ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪರ್ಶು ಇಲ್ಲಮ್ಮ, ನನ್ನ ಕೈಯಾರೆ ನನ್ನ ರತ್ನ ಜೀವನನ ನಾನೇ ಹಾಳು ಮಾಡಿಬಿಟ್ಟೆ. ಅದ್ರ ಪಾಪ ಪ್ರಜ್ಞೆ ನಂಗೆ ಕಾಡ್ತೈತೆ. ನೋಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಮಾವಯ್ಯನ ಹತ್ರ ನಾನು ಮಾತಾಡ್ತೀನಿ. ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಬೇಡ ರತ್ನ, ಬೇಡಮ್ಮ. ಇಲ್ಲ ಅತ್ತೆ, ಬೇಡ, ನನ್ನ ಮಾತು ಕೇಳು. ಒಂದು ನಿಮಿಷ ರತ್ನ, ಬೇಡ ಅಂತ ಹೇಳು. ಏನೋ ಮಾವ, ಅದು ನಮ್ಮನೆ ಪರಿಸ್ಥಿತಿ ಇದೆ ರತ್ನ, ಅದಕ್ಕೆ ಬೇಡ ಅಂತಿತ್ತು. ಎಲೆಬಿಲ್ಲದ ನಾಲ್ಗೆ ಹೆಂಗೆಂಗೋ ಹೊರಳುತ್ತೆ. ಎಲೆಗೆ ಕಾಯಿ ಮರೆ, ಕಾಯಿಗೆ ಎಲೆ ಮರೆ ಇದ್ದ ಹಾಗಿರಬೇಕು ಈ ಮನೆ ವಿಷಯ. ಅದು ಬಿಟ್ಟು ವಿಷಯ ಹೊರಗಡೆ ಹೋದರೆ ಹೆಣ ಹೊರೋದಕ್ಕೆ 12 ಜನ ಬೇಕಾಗುತ್ತೆ. ಆಳಿಗೆ 4 ಜನದ ಲೆಕ್ಕದ ಪ್ರಕಾರ ನಿಮ್ಮ 3 ಜನಕ್ಕೆ 12 ಹೆಗಲು ಅಲ್ವಾ? ರೀ, ನೀವು ಕೋಪ ಮಾಡ್ಕೋಬೇಡಿ, ನಾನು ಹೇಳ್ತೀನಿ ಅವಳಿಗೆ. ರತ್ನ ಅಮ್ಮ, ಒಳ್ಳೆಯದು. ಕಡು ಕೋಪ ಬಂದಾಗ ತಡ್ಕೊಳ್ಳೋದು ಜಾಣತನ. ಯಾರಿಗಪ್ಪ ಕಡುಕೋಪ? ಹೇಳಿಪ್ಪ, ಯಾರಿಗೆ ಕಡುಕೋಪ ಅಂತಿದ್ದೀರಾ? ಅದಕ್ಕೆ ಅಪ್ಪಯ್ಯ ಚೆನ್ನಾಗಿದ್ದೀರಾ? ಏನು ರತ್ನವ್ವ, ನಿನ್ನೆ ತಾನೇ ಮಾತಾಡ್ಸ್ಕೊಂಡು ಮನೆಗೆ ಹೋಗಿವಿನಿ. ಇವತ್ತು ಅಪ್ಪಯ್ಯ ಚೆನ್ನಾಗಿದ್ಯಾ ಅಂತೀಯಲ್ಲವ್ವ? ನಿನ್ನವ್ವ ಜೊತೆಗೆ ಅವಳೆ, ಅದಕ್ಕೆ ಬೆಂಕಿ ಬೆಂಕಿ ಚೆಂಡಿದ್ದಂಗೆ. ಈಗ ಹೇಳಿ, ಅಪ್ಪ ಯಾರಿಗೆ ಕೋಪ ಅಂತ ಹೇಳ್ತಿದ್ದು? ಅದಕ್ಕೆ ಅದು ಈ ಟೀಚರ್ಗಳಿಗೆ ಯೂಶ್ವಲಿ ಕೋಪ ಜಾಸ್ತಿ ಇರುತ್ತಲ್ಲ, ಹಾಗೆ ಎಲ್ಲಿ ಕೋಪ ಬಂದ್ಬಿಟ್ಟು ನನ್ನ ಮಗಂಗೆ ಏನಾದರೂ ಹೊಡೆದ್ಬಿಟ್ಟಿಯಾ ಅಂತ ಮಾವ ರೇಗಿಸ್ತಿದ್ರು ಅಷ್ಟೆ ಅಲ್ವೇನ್ರಿ? ಹ್ಞೂ ಪಾರು, ಒಬ್ರಿಗೊಬ್ರು ರೇಗಿಸ್ಕೊಂಡು ಹಂಗೆ ಹೊಸಿ ಕಾಲು ಎಳ್ಕೊತಾ ಇದ್ದು ಅಷ್ಟೇ. ಅಣ್ಣ ಪಾರು, ಏನಿದು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಾ? ಯಾಕಮ್ಮ ಬರಬಾರ್ದಾ? ಹೋ, ನಾವು ಬಂದರೆ ನಿಮ್ಮ ಯಜಮಾನ್ರಿಗೆ ಉರಿಯುತ್ತೇನೋ ಅಲ್ವಪ್ಪ? ಎಲ್ಲರ ಉಂಟೇನವ ಏನ್ ಮಗಿ ತೋರ್ ಮನೆಗೆ ಬಂದ್ರೆ ಯಾವ ತಂದೆನಾರು ಅಷ್ಟೇ ಕುಣ್ಕೊಂಡು ಖುಷಿ ಪಡ್ತಾರೆ ಅಲ್ಲೂರ. ಓ, ಹಾಗಾದ್ರೆ ನಮ್ಮಪ್ಪ ಕುಣಿತಾನೆ ಇಲ್ವಲ್ಲ? ಯಾಕಪ್ಪ ಕುಣಿಬಾರ್ದಾ? ಓ, ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ನಿಮ್ಮನ್ನು ಕುಣ್ಸೋಕ್ಕಾಗೋದು ಈ ಪಾರಿಗೆ ಬಿಟ್ಟರೆ ಬೇರೆ ಇನ್ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅಲ್ವಾ? ಏನಪ್ಪ ಶಿವನೇ,
ಪಾರ್ವತವ ಮಾನ ಮರೋದಿ ಎಲ್ಲ ಇಲ್ಲೇ ಬಿಚ್ಚಾಕಂಗದೆ. ಏನ್ರವ ನಿಂತ್ಕೊಂಡೆ ಮಾತಾಡ್ತಾ ಇದ್ರ? ಬನ್ನಿ ಕೂತ್ಕೊಳ್ಳಿ. ಪಾರು, ಶಿವ ಬರ್ಲಿಲ್ವೇ? ಇಲ್ಲ ಅಣ್ಣ, ನನ್ನ ಗಂಡ ಕಾಯಕವೇ ಕೈಲಾಸ ಅಂತಿರೋರು, ಅದಕ್ಕೆ ಬರಲಿಲ್ಲ. ಅವ್ರಿಗೆ ಕೆಲಸನೇ ಕೈಲಾಸ, ಅದು ಬಿಟ್ಟರೆ ಈ ಪಾರ್ವತತೆ ಸಹವಾಸ. ಛತ್ರಿ ದಣಿ ಬಾ, ನನ್ನ ಜೊತೆ ಸ್ವಲ್ಪ ಕೆಲಸ ಇದೆ. ದಣಿ ಏನು ಯೋಚನೆ ಮಾಡಬೇಡಿ. ಸದ್ಯ ನಮ್ಮ ಪುಣ್ಯ ಪಾರ್ವತವನಿಗೆ ವಿಷಯ ಗೊತ್ತಾಗಿಲ್ಲ. ಚಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಅವಳು ಮುಂದೆ ನಾವು ಮೀಸೆ ತಿರುಗುತ್ತಾನೆ ಇರಬೇಕು ಕಣೋ. ಅದಕ್ಕಿಂತ ಮುಂಜಾಗ್ರತೆಯಾಗಿ ಆ ಪಾರ್ವತಿ ಮುಂದೆ ನಾವು ಬೀಳಲೇಬಾರ್ದು. ಎಡವು ಬಿದ್ದರೆ ಆಳಗೊಂದು ಕಲ್ಲು ಅನ್ನೋ ಹಾಗೆ ಅವೇನಾದರೂ ಅವಳು ಮುಂದೆ ಬಿದ್ದರೆ ಪೂರ್ತಿ ಕಲ್ಲಲ್ಲೇ ಮುಚ್ಚಿಬಿಡ್ತಾಳೆ ನಮ್ಮನ್ನು. ದಣಿ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾಯಿದ್ರ? ಪಾರ್ವತವಂಗೆ ಹೆಂಗೂ ವಿಷಯ ಗೊತ್ತಾಗಿಲ್ಲ. ಹೋದ್ರ ಜೊತೆಗೆ ಮನೆಯಾಗಿರೋರು ಯಾರು ಪಾರ್ವತವನಿಗೆ ಈ ವಿಷಯನ ಹೇಳೋಕ್ಕಿಲ್ಲ. ಒಟ್ಟಿನಾಗೆ ನಾವು ಯಾವ ತೊಂದರೆ ಇಲ್ಲದೆ ಆರಾಮಾಗಿರ್ತೀವಿ. ಮಗ ಬಿಕ್ಕಿಸ್ತಾ ಇದೆಯಾ? ನೀರು ಕುಡಿ. ಅವನ ಮೇಲೆ ಕೋಪ ಮಾಡಿಕೊಂಡು ಗಂಗವನ್ನ ಅವಮಾನ ಮಾಡಬಾರ್ದಲ್ಲ. ನನ್ನ ಮಗ ನನ್ನ ಕೈಯಾರೆ ಕೊಟ್ಟಿದ್ದೀನ ನೀರು ಕುಡಿದ್ಬಿಟ್ಟ. ಕೊಡ್ತಿದ್ದು ನನ್ನ ಮಗನೇ, ಆದರೂ ದಾಹ ತೀರಿದ್ದು ನನಗೆ. ಮಗ ನಮ್ಮ ಮನೆ ದೀಪ ಅಣ್ಣಯ್ಯ.